ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ತಮ್ಮ ಪರಿಚಯ ಮಾಡಿಕೊಡ. ನೀವು ಆಗಲೇ ಫಸ್ಟ್ನೇ ಸಲ ನೀವು ಪರಿಚಯ ಮಾಡಿಕೊಂಡ್ರೆ ಮತ್ತು ವಿಡಿಯೋ ಮಾಡಿಸಿದ್ರೆ ಹಾಂ, ಈಗ ಮತ್ತೊಂದು ಸಲ ಮತ್ತೆ ಹೊಸ ವೀಕ್ಷಕರಾಗಿ ಮತ್ತೊಂದು ಸಲ ನೀವು ಪರಿಚಯ ಮಾಡಿಕೊಡಿ ಅಂತ ಕೇಳ್ತಾ ಸರ್. ನನ್ನ ಹೆಸರು ರಾಧಾಕೃಷ್ಣ ಧನ್ಯ ಅಂತ ರೀ. ಹಾಂ ಸರ್. ನಮ್ಮ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಸರ್. ನಾವು ಇಲ್ಲೇ ಗುಲ್ಬರ್ಗ ಅಕ್ಕಪಕ್ಕ ಸರ್ 4 ಕೋಳಿ ಫಾರಮ್ ಮಾಡಿವಿ ಸರ್. 4 ಕೋಳಿ ಫಾರಮ್ ಸರ್. ಅದಕ್ಕೆ ನಾವು ರೈತರಿಗೆ ಒಳ್ಳೆ ಯೋಗ್ಯ ದರದಲ್ಲಿ ಒಳ್ಳೆ ಕ್ವಾಲಿಟಿ ಮರಿಗಳು ನಾವು ಕೊಡ್ತೀವಿ ಸರ್. ಅದಕ್ಕೆ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ದೊಡ್ಡ ಕೋಳಿ ಫಾರಮ್ ಪೋಲ್ಟ್ರಿ ಫಾರಮ್ ನಮ್ಮದೇ ಇದೆ ಸರ್. ಅದಕ್ಕಾಗಿ ನಾವು ಕೋಳಿ ಫಾರಮ್ದಿಂದ ರೈತರಿಗೆ ಏನೇನು ಅನುಕೂಲ ಆಗ್ತಾವ, ಅದರಿಂದ ಏನೇನು ಲಾಭ ಅದ, ಅದೆಲ್ಲ ಮಾಹಿತಿಗೂ ಕೂಡ ನಾವು ರೈತರಿಗೆ ಕೊಡ್ತೀವಿ ಸರ್. ತರಬೇತಿ ಏನಾದರೂ ಕೊಡ್ತಾರೆ? ಹಾಂ ಸರ್, ತರಬೇತಿ ಕೊಡ್ತೀವಿ ಸರ್. ಅವ್ರಿಗೆ ತರಬೇತಿ ಅವ್ರು ಫೋನ್ಯಾಗೂ ಕೂಡ ಏನು ಬೇಕಾದ ಮಾಹಿತಿನೂ ಕೇಳ್ಬೋದು ಸರ್. ಡೈರೆಕ್ಟ್ ಬಂದಿಲ್ಲ ಒಂದಿನ 2 ದಿನ ಉಳಿದ್ರೂ ಮಾಹಿತಿ ಕೇಳ್ಬೋದು. ಅದಕ್ಕೆಲ್ಲ ವ್ಯವಸ್ಥೆ ಇದೆ ಸರ್. ನಮ್ಮಲ್ಲಿ ರೂಮಿನ ವ್ಯವಸ್ಥೆ ಇದೆ. ಹಾಂ, ಇರ್ಲಿಕ್ಕೆಲ್ಲ ವ್ಯವಸ್ಥೆ ಇದೆ ಸರ್. ಸರ್ ಅದಕ್ಕೇನಾದರೂ ಫೀಸ್ ಕಟ್ಬೇಕಾ? ಇಲ್ಲ ಸರ್, ಏನು ಫೀಸ್ ಇಲ್ಲ, ಎಲ್ಲ ಫ್ರೀ ಇದೆ ಸರ್ ರೈತರಿಗೆ. ಯಾಕಂದ್ರೆ ರೈತರು ಈಗ ಸರ್ ಈ ವರ್ಷ ಮಳೆ ಇಲ್ಲ ಸರ್, ಮಳೆ ಕೊರತೆ ಇದೆ. ರೈತರು ಮಳೆಗೆ ಬೆಳೆ ನಂಬಿ ಏನೂ ಆದಾಯ ಎಲ್ಲ ಕೈ ಹೊಡ್ಕೋಲ್ಲ, ಲಾಸ್ ಆಗ್ತಾರೆ ಸರ್. ಅದಕ್ಕೆ ಅದು ಅಲ್ಲಿ ಹಾಕೋ ದುಡ್ಡು ಅದೇ ಕೋಳಿ ಫಾರಮ್ ಎಲ್ಲ ಹಾಕಿದ್ರಂದ್ರೆ ಸರ್, ಇದು ಏನಿರುತ್ತೆ ಸರ್, ಬರೀ ಒಂದು ಇದಕ್ಕಿಷ್ಟು ನೀರು ಇಷ್ಟು ಫುಡ್, ಇದರ ರೆಡಿಮೇಡ್ ಫುಡ್ ಸಿಗ್ತದೆ ಸರ್, ಕೋಳಿ ಫುಡ್. ಸೊ ಹೊಲದಲ್ಲಿ ನೇರ ಖಾಲಿ ಜಾಗ ಇದ್ರೆ ಬಿಟ್ಟರೆ ಹುಲ್ಲ ಕಸ ಕಡ್ಡಿ ತಿಂದು ಇದು ಕೋಳಿ ಬದುಕ್ತದೆ ಸರ್. ಅದಕ್ಕಾಗಿ ಕೋಳಿ ಸಾಕಾಣಿಕೆ ಮಾಡಿದ್ರೆ ಇತ್ತು ಹೊಲದಾಗ ನಾವು ಜೋಳ, ಗೋಧಿ, ಅಕ್ಕಿ, ಕಳವಿ ಬೆಳೆಯೋ ಬದಲು ಕೋಳಿ ಸಾಕಾಣಿಕೆ ಮಾಡಿದ್ರೆ ನಾವು ಒಳ್ಳೆಯ ಆದಾಯ ಗಳಿಸ್ಬೋದು ಸರ್. ಅದು ಇದಕ್ಕೆ ಲೇಬರ್ ಅವಶ್ಯಕತೆ ಜಾಸ್ತಿ ಇಲ್ಲ ಸರ್. ಅದಕ್ಕಾಗಿ ಕೋಳಿ ಫಾರಮ್ ಮಾಡೋದು ಭಾಳ ಉತ್ತಮ ಅಂತ ನಾನು ಹೇಳ್ತೀನಿ ಸರ್. ಸರ್ ಯಾವ ಥರ ಮೂಲಭೂತ ಸೌಕರ್ಯಗಳನ್ನು ತಯಾರು ಮಾಡ್ಕೋಬೇಕು ಹೊಸದಾಗಿ ಶುರು ಮಾಡಬೇಕಾದ್ರೆ? ಸರ್ ಹೊಸದಾಗಿ ಶುರು ಮಾಡಬೇಕಾದ್ರೆ ಸರ್, ಮೊದಲು ನೇರವಾಗಿ ಅವ್ರು ಕಡಿಮೆ 500ರಿಂದ ಮಾಡಿದ್ರು ಪರವಾಗಿಲ್ಲ, 1000ರಿಂದ ಮಾಡಿದ್ರು ಪರವಾಗಿಲ್ಲ ಸರ್. ಮೊದಲು ಅವ್ರಿಗೆ ಶೆಡ್ ಬೇಕು ಸರ್. ಶೆಡ್ ಹೊಲದಲ್ಲೇ ಮಾಡಲಿ ಅಥವಾ ಮನೆ ಖಾಲಿ ಪ್ಲಾಟ್ ಇದ್ದಲ್ಲೇ ಮಾಡಲಿ, ಅವ್ರಿಗೆ ಅಕ್ಕಪಕ್ಕ ಅವ್ರಿಗೆ ಖಾಲಿ ಜಾಗ ಇರ್ಬೇಕು ಸರ್. ಫಸ್ಟ್ ಜಾಗ ಎಲ್ಲ ಒಂದು ಶೆಡ್ ಮಾಡ್ಕೊಂಡು ಅದಕ್ಕೆ ಕೋಳಿಗೆ ಮೊದಲು ನೀರಿನ ವ್ಯವಸ್ಥೆ ಮಾಡ್ಕೋಬೇಕು ರೀ. ನೀರಿನ ವ್ಯವಸ್ಥೆ ಮಾಡ್ಕೊಂಡು ಅವಾಗ ಅವ್ರು ಕೋಳಿ ಆರ್ಡ್ರ್ ಮಾಡಿ ಮರಿ ಒಯ್ದಾರೆ ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ನಾವು ಮಾಹಿತಿ ಕೊಡ್ತೀವಿ ಸರ್. ಅವ್ರಿಗೆ ಮೂಲ ಸೌಕರ್ಯಗಳು ಏನೇನು ಬೇಕು, ಡ್ರಿಂಕರ, ಫೀಡರ, ಅವೆಲ್ಲ ಫುಡ್ಡ ಅವೆಲ್ಲ ನಮ್ಮ ಹತ್ರನೂ ಸಿಗ್ತದೆ ಸರ್. ಅಥವಾ ಅವ್ರ ಅಕ್ಕಪಕ್ಕ ಯಾವ ಅಂಗಡಿ ಇದ್ರೆ ಅಲ್ಲೂ ಖರೀದಿ ಮಾಡ್ಬೋದು. ಅದರಿಂದ ಒಳ್ಳೆಯ ಇದು ಕೋಳಿ ಫಾರಮ್ದಿಂದ ಒಳ್ಳೆಯ ಆದಾಯ ಇದೆ ಸರ್. ರೈತರು ಹಾಗೆ ಮಾಡ್ಬೇಕಂತ ಹೇಳ್ತೀನಿ ಸರ್. ಸರ್ ಎಲ್ಲ ಥರದ ಸಾಮಗ್ರಿಗಳು ನಿಮ್ಮ ಕಡೆ ಸಿಗ್ತಾವೆ? ಹಾಂ, ಸಿಗ್ತದೆ ಸರ್. ಎಲ್ಲ ಥರ ಅದೇ ಸಾಮಗ್ರಿಗಳು ಸಿಗ್ತದೆ ಸರ್. ಅದು ಯೋಗ್ಯ ದರದಲ್ಲಿ ಕಡಿಮೆ ರೇಟಿಗೆ ಕೊಡ್ತೀವಿ ಸರ್. ಏನು ಮಾರ್ಕೆಟಿಂಗ್ ರೇಟ್ನಾಗ ಎಲ್ಲಿ ಕೊಡ್ತಾರೆ ಅದು ಕೊಡಲ್ಲ ಸರ್. ಹೋಲ್ಸೇಲ್ ರೇಟಿಗೆ ಕೊಡ್ತೀವಿ ಸರ್. ಯಾಕಂದ್ರೆ ರೈತರು ನಮ್ಮ ಹತ್ರ ಯಾರು ಮರಿ ತೊಗೊಂಡಿರ್ತಾರೆ ಅವ್ರಿಗೆ ಕಡಿಮೆ ದರದಲ್ಲೇ ಕೊಡ್ತೀವಿ ಸರ್. ಸರ್ ಸರಿಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್? ನಾವು ಸುಮಾರು 7 ವರ್ಷದಿಂದ ಮಾಡ್ತೀವಿ ಸರ್. 7 ವರ್ಷದಿಂದ ಮಾಡ್ತೀವಿ ಸರ್. ಸ್ಟಾರ್ಟಿಂಗ್ದಾಗ 1,000ರಿಂದ ಪ್ರಾರಂಭ ಮಾಡಿ ಇವಾಗ 40,000 ಮರಿಗಳು ಮಾಡೀವಿ ಸರ್. ಪರ್ ಮಂತ್ 40,000 ಮರಿಗಳು ಮಾರಾಟ ಮಾಡ್ತೀವಿ, ರೈತರಿಗೆ ಕೊಡ್ತೀವಿ ಸರ್. ಹಾಂ, ಅದಕ್ಕೆ ನಮ್ಮಲ್ಲಿ ಇಲ್ಲಿ ಯಾಕೆ ಅಷ್ಟು ಮರಿಗಳು ಈಗ ಪ್ರತಿ ತಿಂಗಳು 40,000 ಮಾಡ್ತೀವಿ ಅಂದ್ರೆ ಸರ್, ಒಳ್ಳೆಯ ಮರಿ ಕೊಟ್ಟಾಗೆ ಜನ ಹೆಚ್ಚಿಗೆ ಬರ್ತಾರೆ ಸರ್. ಒಳ್ಳೆ ಮರಿ, ಕ್ವಾಲಿಟಿ ಮರಿ ಕೊಡ್ತೀವಿ, ಅಥವಾ ಕಡಿಮೆ ದರದಲ್ಲಿ ಕೊಡ್ತೀವಿ. ಹಾಗಾಗಿ ರೈತರು ನಮ್ಮಲ್ಲಿ ಇಲ್ಲಿ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ ಸರ್, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕದವ್ರಿಗೂ ಸಹಜ ಬಂದು ನಮ್ಮಲ್ಲಿ ಮರಿಗಳು ಹೋಗ್ತಾರೆ ಸರ್. ಹಾಂ, ಅದಕ್ಕಾಗಿ ಯೋಗ್ಯ ದರದಲ್ಲಿ ಒಳ್ಳೆ ಕ್ವಾಲಿಟಿ ಮರಿ ಕೊಡ್ತೀವಿ. ಅದಕ್ಕೆ ರೈತರು ಖರೀದಿ ಮಾಡೋದು ಒಳ್ಳೆಯದು ಸರ್. ಸರ್ ಕೋಳಿ ಸಾಕಾಣಿಕೆ ಲಾಭನ ನಷ್ಟನ? ಸರ್ ಕೋಳಿ ಸಾಕಾಣಿಕೆ ಹೆಂಗೆ ಲಾಭನೇ ಇದೆ ಸರ್, ನಷ್ಟ ಅಂತಿಲ್ಲ ಸರ್. ಯಾವುದೇ ಉದ್ಯಮ ಮಾಡಲಿ ಸರ್, ಅದಕ್ಕೆ ನಾವು ದುಡಿಮೆ ಮಾಡ್ಬೇಕು ಸರ್. ದುಡಿಬೇಕು ರೀ, ದುಡ್ಲಾರ್ದೆ ಯಾವುದೂ ಆದಾಯ ಸಿಗೋಲ್ಲ. ಅದಕ್ಕೆ ಕರೆಕ್ಟ್ ಫುಡ್ ನೀರೇ ಮೇಂಟೈನ್ ಮಾಡೋದು ಆದಾಯ ಸರ್. ನಾವು ಒಂದು ಟೈಮ್ ಫುಡ್ ಹಾಕಿ ಮತ್ತೊಂದು ಟೈಮ್ ಹಾಕ್ಲಾರ್ದಂಗೆ ಇದ್ದು, ಅಥವಾ ನೀರು ಕರೆಕ್ಟ್ ಟೈಮಿಗೆ ನೀರು ಮೇಂಟೈನ್ ಮಾಡಿರೋದೇ ನಾವು ಕೋಳಿ ಸಾಕಾಣಿಕೆ ಬರೀ ಇಷ್ಟು ಕೋಳಿ ಸಾಕಿವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸರ್. ಅದಕ್ಕೆ ಕರೆಕ್ಟ್ ಫುಡ್ ನೀರೇ ಮೇಂಟೈನ್ ಮಾಡೋದೇ ಮೇನ್ ರೀ. ಕರೆಕ್ಟ್ ಫುಡ್ ನೀರೇ ಮೇಂಟೈನ್ ಮಾಡೋ ಸರ್ ಅದೇ ಸರ್. ಈಗ ನಾವು ಸುಮಾರು 1,000 ಮರಿ ಸಾಕ್ತೀವಿ ಅಂದ್ರೆ ಈಗ ಅದಕ್ಕೆ ನಾವು ಒಂದು ಮರಿ ಫುಡ್ ಎಲ್ಲ ಟೋಟಲಿ ಸರ್ 3.5 ತಿಂಗಳಲ್ಲಿ ನಿಮಗೆ 1.5 ಲಕ್ಷ ರೂಪಾಯಿ ಖರ್ಚು ಬರ್ತದೆ ಸರ್ 1,000 ಮರಿಗೆ. ನೀವು ಹೋಲ್ಸೇಲ್ ರೇಟ್ನಾಗ ಕೊಟ್ಟರು ಸರ್ ಹ್ಯಾಂಗೆ ಮಾಡಿದ್ರು ನಿಮಗೆ 3.5-4 ಲಕ್ಷ ರೂಪಾಯಿ ಆದಾಯ ಆಗ್ತದೆ, ಟೋಟಲ್ ಆಗ್ತದೆ ಸರ್. ಅದಕ್ಕೆ ನಿಮ್ಮ ಇನ್ಕಮೇ ನಿಮಗೆ 1.5ರಿಂದ 2 ಲಕ್ಷ ರೂಪಾಯಿ ಇನ್ಕಮ್ ಆಗಿರ್ತದೆ ಸರ್ 3.5 ತಿಂಗಳಲ್ಲಿ. ಹಾಕೋ ದುಡ್ಡಿಗೆ ಡಬಲ್ ಆಗ್ತದೆ ಸರ್. ಅದಕ್ಕೆ ಪ್ರಯತ್ನ ಪಡ್ಬೇಕು ರೀ. ನಾವು ಏನೂ ಮಾಡಿರೋದೇ ಮಾಡ್ತೀವಿ ಅಂದ್ರೆ ಸುಮ್ಮನೆ ನಾವು ಹಾಕಿ ಕೋಳಿ ಸಾಕಾಣಿಕೆ ಮಾಡಿ ಯಾವಾರ ಒಂದು ಸರಿ ನೀರು ಫುಡ್ ಹಾಕಿದ್ರೆ ಆಗಲ್ಲ ಸರ್. ಕಂಟಿನ್ಯೂ ಫುಡ್ ಕೋಳಿ ಸಾಕಾಣಿಕೆ ಮಾಡಿ ಕಂಟಿನ್ಯೂ ಅದರಿಂದ ಒಂದು ಮನುಷ್ಯ ನಿಗಾ ಮಾಡ್ಕೊತಿರ್ಬೇಕು ಸರ್. ಯಾವ್ಯಾವ ತಳಿ ಸಾಕ್ತಾ ಇದ್ದಾರೆ ಸರ್? ನಮ್ಮ ಹತ್ರ ಪ್ಯೂರ್ ನಾಟಿ ಕೋಳಿ ರೀ, ಸೋನಾಲಿ ಕೋಳಿ 2 ಸಾಕ್ತೀವಿ ಸರ್. ಅವ್ರಿಗೆ ಒಂದಿನ ಮರಿ ಬೇಕಾದ್ರೂ ಕೊಡ್ತೀವಿ ರೀ, 1 ತಿಂಗಳು ಮರಿ ಬೇಕಾದ್ರೂ ಕೊಡ್ತೀವಿ ರೀ. ಹಾಂ, ವ್ಯಾಕ್ಸಿನೇಷನ್ ಆಗಿರ್ತಾವ? ವ್ಯಾಕ್ಸಿನೇಷನ್ 4 ಮಾಡಿ ಕೊಟ್ಟಿರ್ತೀವಿ ಸರ್. ಕಡ್ಡಾಯ ಮಾಡಿ ಕೊಡ್ತೀವಿ ಸರ್. ಫಸ್ಟ್ ಡೋಸ್ 1 ದಿನಕ್ಕೆ ಹಾಕಿ ಕೊಡ್ತಾರೆ ಸರ್ ಅವರು. MR ಸೆಕೆಂಡ್ ನಾವು B1 ಹಾಕ್ತೀವಿ ಸರ್, IBD ಹಾಕ್ತೀವಿ, ಲಸೋಟ 3 ಪೋಲಿಯೋ ನಾವು ಮಾಡಿ
ಕರೆಕ್ಟ್ ರೈತರಿಗೆ ಏನೂ ಪ್ರಾಬ್ಲಮ್ ಅಲ್ಲಾರ್ದಂಗೆ ಕೊಡ್ತೀವಿ ಸರ್. ಅವ್ರಿಗೆ ಏನೇ ಔಷಧ ಬೇಕಾದರೂ ಮುಂದೆ ಔಷಧ ಬೇಕಾದ್ರೆ ನಮ್ಮಲ್ಲಿ ಪೌಲ್ಟ್ರಿ ರಕ್ಷಾ ಅಂತ ಟಾನಿಕ್ ಇದೆ ಸರ್ ಔಷಧಿ, ಅದು ಕೂಡ ನಾವು ರೈತರಿಗೆ ಸಜೆಷನ್ ಮಾಡ್ತೀವಿ. ಏನೂ ಪ್ರಾಬ್ಲಮ್ ಅಲ್ಲಾರ್ದಂಗೆ ಅವ್ರಿಗೆ ಮಾಹಿತಿ ಕೊಡ್ತೀವಿ. ಫುಡ್ನು ಯಾವ್ಯಾವ ಟೈಮ್ ಏನೇನು ಹಾಕಬೇಕು, ಅದಕ್ಕೆ ಫುಡ್ಡಿನ ಬಗ್ಗೆ, ಕೋಳಿ ಸಾಕಾಣಿಕೆ ಬಗ್ಗೆ ಎಲ್ಲ ತರಬೇತಿ ಕೊಡ್ತೀವಿ. ಕೋಳಿ ಒಯ್ದ ನಂತರ ಅಟ್ಟೆ ನಮ್ಮ ಸಂಬಂಧ ಮುಗಿಯಲ್ಲ ರೀ, ಅವ್ರದ್ದು ನಮ್ಮದು. ಕೋಳಿ ಒಯ್ದ ನಂತರ ಅವ್ರಿಗೆ ಏನೇ ಸಮಸ್ಯೆ ಆದರೂ, ಸಣ್ಣ ಮರಿಗಳು ಏನಾರ ವೀಕ್ನೆಸ್ ಆದವು, ಮರಿಗಳು ಸಾಲತ್ತು, ಏನೇ ಆದರೂ ಕೂಡ ನಾವು ಫೋನ್ ಮಾಡಿದ್ರೆ ಅವ್ರಿಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಅವ್ರಿಗೆ. ಅದಕ್ಕೆ ಅವ್ರಿಗೆ ಏನೂ ಲಾಸ್ ಅಲ್ಲಾರ್ದಾಗ ನಾವು ಅವ್ರಿಗೆಲ್ಲ ತರಬೇತಿ ಹೇಳ್ತೀವಿ ಸರ್. ಸರ್ ಎಲ್ಲ ಹೇಳಿದರೆ ಸರ್ ಮಾರ್ಕೆಟಿಂಗ್ ಸಮಸ್ಯೆ ಅದು ಲೋಕಲ್ ಆಯಿತು, ಈಗ ತುಂಬ ದೂರ ಇರ್ತಾರೆ, ಇಲ್ಲಾಂದ್ರೆ ಹಳ್ಳಿಯಲ್ಲಿ ಇರ್ತಾರೆ, ಅವರು ಯಾವ್ಯಾವ ಥರ ಒಂದು ವೇಳೆ ನೀವು ಬೈಬೇಕೇನಾದರೂ ಮಾಡೋ ವ್ಯವಸ್ಥೆ ಇದೆ ಅಂತ? ಸರ್ ಏನದ ಮಾರ್ಕೆಟಿಂಗ್ ವ್ಯವಸ್ಥೆ ಇದೆ ಸರ್ ನಮ್ಮ ಹತ್ರ ಸರ್. ಹೋಲ್ಸೇಲ್ ಡೀಲರ್ ಸರ್ ಈ ದೊಡ್ಡ ಕೋಳಿ ಇವು ಹೋಲ್ಸೇಲ್ ಕೆ ಜಿ ಲೆಕ್ಕದಾಗ ಒಯ್ತಾರೆ ಅವರು. ಮಾರ್ಕೆಟಿಂಗ್ ಅವತ್ತಿನ ರೇಟ್ ಏನಿರ್ತದೆ ಆ ರೇಟ್ ಕೆ ಜಿ ಲೆಕ್ಕದಾಗ ಒಯ್ದಿರ್ತಾರೆ ಅವರು. ಅದಕ್ಕಾಗಿ ಅವರು ಕೋಳಿ ಬೆಳೆಸೋ ಟೈಮಿಗೆ 1.5 kg ಮ್ಯಾಗ ಬೆಳೆಸ್ಬೇಕು ಸರ್ ಕೋಳಿ. ಅಂದಾಗ ಏನಾಗ್ತದೆ ರೈತರಿಗೆ ಅದು ಆದಾಯ ಕೊಡ್ತದೆ ಸರ್. ಮಾರ್ಕೆಟಿಂಗ್ ರೇಟ್ ಕೆ ಜಿ ಲೆಕ್ಕ ಮಿನಿಮಮ್ ಸರ್. ನಾವು ಹಾಕೋದು ಖರ್ಚಿಗೆ ಅದಕ್ಕೆ ಹ್ಯಾಂಗೆ ಮಾಡಿದ್ರು ನಮಗೆ ಡಬಲ್ ಆದಾಯ ಆಗ್ತದೆ ಸರ್. ಅದಕ್ಕೆ ಕೆ ಜಿ ಲೆಕ್ಕದಾಗ ಎಷ್ಟು ಹಾಕಿಲ್ಲ, 1,000 ಇರಲಿ 10,000 ಇರಲಿ ಒಯ್ಯೋರು ನಮ್ಮಲ್ಲಿ ಅಲ್ಲ ಸರ್ ಹೋಲ್ಸೇಲ್. ಅವ್ರ ಕಾಂಟ್ಯಾಕ್ಟ್ ನಂಬರ್ ಅವ್ರ ರೈತರಿಗೆ ನೇರ ಕೊಡ್ತೀವಿ. ಡೈರೆಕ್ಟ್ ಕಾಂಟ್ಯಾಕ್ಟ್ ರೈತರು ಅವರಿಗೆ ಡೈರೆಕ್ಟ್ ಮಾಡಿ ಅವರು ರೈತರು ಅವ್ರಿಗೆ ಮಧ್ಯವರ್ತಿ ಯಾರೂ ಇಲ್ಲದೆ ಮಧ್ಯವರ್ತಿ ಯಾರೂ ಇಲ್ಲದೆ ಡೈರೆಕ್ಟ್ ಡೀಲರ್ಗಳದು ರೈತರ ಮಧ್ಯದಾಗೆ ಕಾಂಟ್ಯಾಕ್ಟ್ ನೇರ ಸಂವಾದ ಮಾಡ್ಕೊಂಡು ಅವರು ಒಳ್ಳೇದು ಯಾರು ಒಳ್ಳೆ ರೇಟಿಗೆ ಕೊಡ್ತಾರೆ ಅವ್ರಿಗೆ ಮಾಡ್ಬೋದು. ನಮ್ಮನ್ನು 50-60 ಮಂದಿ ಹೋಲ್ಸೇಲ್ ಡೀಲರ್ ಅಲ್ಲ ಸರ್. 50-60 ಮಂದಿ ಅವ್ರು ಯಾರು ರೇಟ್ ಹೆಚ್ಚಿಗೆ ಕೊಡ್ತಾರೆ ರೈತರಿಗೆ ಅವ್ರಿಗೆ ಮಾರ್ಬೋದು ಅವರು. ಅಂದರೆ ಅವ್ರು ಯಾರು ಮಧ್ಯವರ್ತಿಗಳಲ್ಲ, ಮತ್ತು ಕಮಿಷನ್ ಅಲ್ಲ ಸರ್ ಅವ್ರು ನೇರವಾಗಿ ಅವರು ಹೋಲ್ಸೇಲ್ ಡೀಲರ್ ರೀ ತೊಗೊಂಡು ಹೋಗ್ತಾರೆ ಸರ್. ಇದು ಮಹಾರಾಷ್ಟ್ರ ಅಹಮದಾಬಾದ್ಗೆ ಸೆಲತ್ತ ಸರ್ ಮಾಲ್. ಅಹಮದಾಬಾದ ಈ ಕಡೆ ಪಶ್ಚಿಮ ಬಂಗಾಳ ತನಕ ಹೋಗ್ತಾ ಸರ್ ಅದು ಮಾಲ್. ಸರ್ ಫುಡ್ ಏನೇನು ಹಾಕಬೇಕು ಸರ್? ಫುಡ್ ಇದೆ ಅಂತಲ್ಲ ಸರ್, ಆಲ್ಮೋಸ್ಟ್ ಫುಡ್ ಸರ್ ಸ್ಟಾರ್ಟಿಂಗ್ದಲ್ಲಿ ಸ್ಟಾರ್ಟರ್, ಗ್ರೋವರ್, ಫಿನಿಷರ್ ಅಂತ ಎಲ್ಲ ಕೋಳಿ ಫುಡ್ ಬರ್ತದೆ ಸರ್. ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಮೆಕ್ಕೆಜೋಳ, ಗೋಧಿ, ಅಕ್ಕಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಹಾಕಿದ್ರು ಪರವಾಗಿಲ್ಲ. ಅದ್ರ ಕೋಳಿ ಫುಡ್ ಹಾಕ್ಬೇಕು ಸರ್, ಯಾಕಂದ್ರೆ ವೇಟ್ ಬರ್ತದೆ ಕೋಳಿಗೆ. ಅದು ಮೊಟ್ಟೆ ಬೇಗ ಇಡ್ತದೆ ಫುಡ್ ಹಾಕಿದ್ರೆ. ಅದಕ್ಕಾಗಿ ಮೊಟ್ಟೆ ಮಾಡಿದ್ರು ಭಾಳ ಅದೇ ಸರ್. ಮೊಟ್ಟೆ ಮಾಡಿದ್ರು ಅದೇ ಅದ, ಮಾಂಸಕ್ಕೆ ಮಾಡಿದ್ರು ಅದೇ ಸರ್. ಅದಕ್ಕೆ ಮೀಟ್ ಪ್ರಪೋಸಲ್ ಮಾಡಿದ್ರು ಒಳ್ಳೆಯ ಲಾಭ ಅದ. ಅದಕ್ಕೆ ರೈತರು ಯಾವುದೇ ಮಾಡಲಿಕ್ಕೆ ಒಟ್ಟು ನೀಟಾಗಿ ಫುಡ್ಡ ನೀರಾಗಿ ಕರೆಕ್ಟ್ ಮೇಂಟೈನ್ ಮಾಡ್ಬೇಕು ರೀ. ಒಳ್ಳೆಯ ವಾತಾವರಣ ಇಡಬೇಕು ರೀ, ಸ್ವಚ್ಛ ಇಡಬೇಕು. ಸ್ವಚ್ಛ ಡೈಲಿ ನೀರು ಕ್ಲೀನ್ ನೀರು ಇಡಬೇಕು ರೀ. ಹಾಂ ಸರ್, ಇದು ಆನ್ಲೈನ್ ವ್ಯವಸ್ಥೆ, ಆಫ್ಲೈನ್ ವ್ಯವಸ್ಥೆ ನೀವು ಯಾವಾಗ ಎಲ್ಲೆಲ್ಲಿ ಸಪ್ಲೈ ಮಾಡ್ತೀರಿ ಅಂತ? ಸರ್ ಸಪ್ಲೈ ಸರ್ ಆಲ್ ಕರ್ನಾಟಕ ನಾವು ಸಪ್ಲೈ ಮಾಡ್ತೀವಿ ರೀ. ನಮ್ಮಲ್ಲಿ ಗಾಡಿ ಓನ್ ವೆಹಿಕಲ್ ಅವ ಸರ್. ನಮ್ಮಲ್ಲಿ ಟ್ರೈಗಳು ಅವ ರೀ. ನಮ್ಮದೇ ಟ್ರೈಯಲ್ಲಿ ನಮ್ಮದೇ ಓನ್ ವೆಹಿಕಲಲ್ಲಿ 1 ತಿಂಗಳ ಮರಿ ನಾವೇ ಸೆಲ್ ಮಾಡ್ತೀವಿ ಸರ್. 1 ಡೇ ಮರಿ ಬೇಕಾದ್ರೆ ಅವರೇ ಬಂದು ಒಯ್ಬೇಕಾಗ್ತದೆ ಸರ್. ಯಾಕಂದ್ರೆ ದೂರ ಆದ್ರೆ ನಾವು ಕಳಿಸಲ್ಲ ರೀ. ಜಾಸ್ತಿ ಮರಿ ಆದರೆ ಈಗ 4,000-5,000 ಮರಿ ಒಂದು ದಿನ ಮರಿ ಆರ್ಡರ್ ಮಾಡಿರಿ ಅಂದ್ರೆ ನಾವು ಕಳಿಸ್ತಿರ್ತೀವಿ. 1 ತಿಂಗಳ ಮರಿ ಆದ್ರೆ ನಾವೇ ಮಿನಿಮಮ್ 500 ಹಿಡಿದ್ರು ಇದ್ರೂ ನಾವು ಕಳಿಸ್ತೀವಿ. ನಮ್ಮದೇ ಓನ್ ವೆಹಿಕಲ್ ಅದ ರೀ, ನಾವೇ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ರೀ. ಸರ್ ಅದಕ್ಕೆ ಚಾರ್ಜಸ್ ಮಾಡ್ತಾರೆ? ಇಲ್ಲ ಸರ್, ಚಾರ್ಜಸ್ ಏನಿಲ್ಲ ರೀ. ನಾವು ರೇಟ್ ಕೊಡ್ತೀವಿ ಅದೇ ರೇಟ್ನಾಗೆ ಒಯ್ದು ಮುಟ್ಟಿಸ್ತೀವಿ ಸರ್. ಫ್ರೀ ಡೆಲಿವರಿ ಫ್ರೀ ಕೊಡ್ತೀವಿ ಸರ್. ಹಾಂ ಸರ್, ರೈತರಿಗೆ ಏನಾದರೂ ಈ ವರ್ಷ ಏನಾದರೂ ರಿಯಾಯಿತಿ ವಿಶೇಷವಾದ ಕೊಡುಗೆ ಏನಾದರೂ ಆಫರ್ ಆಯ್ತಾ ಸರ್? ಸರ್ ರೈತರಿಗೆ ಆಫರ್ ಅಲ್ಲ ಸರ್. 1,000 ಮರಿ ತೊಗೊಂಡ್ರೆ ನಮ್ಮ ಹತ್ರ ರೈತರು ಅಂದ್ರೆ ಅವ್ರಿಗೆ 50 ಮರಿ ಫ್ರೀ ಕೊಡ್ತೀವಿ ಸರ್. ಈಗ 50 ಮರಿ ಆಫರ್ ಕೊಡ್ಲತ್ತೀವಿ ಸರ್. ಸ್ಟಾರ್ಟಿಂಗ್ ಅದ ಏನು ರೀ, 50 ಮರಿ ಆಫರ್ ಕೊಡ್ತೀವಿ ರೈತರಿಗೆ. ಅದು ಒಳ್ಳೆ ಕ್ವಾಲಿಟಿ ಮರಿ ಕೊಡ್ತೀವಿ. ಕರೆಕ್ಟ್ 1 ತಿಂಗಳ ಮರಿ. ಈಗ ಯಾರೋ ರೈತರು ಸುಳ್ಳು ಹೇಳಿ ಈಗ 1 ತಿಂಗಳ ಮರಿ ಹೇಳಿ 20 ದಿನ ಮರಿ ಕೊಡ್ತಾರೆ, 25 ದಿನ ಮರಿ ಕೊಡ್ತಾರೆ. ನಾವು ಹಂಗಿಲ್ಲ ರೀ. ಕರೆಕ್ಟ್ 1 ತಿಂಗಳ ಮರಿ ಮಾಡಿ ನಾವು ಕರೆಕ್ಟ್ ಪೋಲಿಯೋ ಮಾಡಿ 50 ದಿನ ಮರಿ ಎಕ್ಸ್ಟ್ರಾ ಕೊಡ್ತೀವಿ ಸರ್. ಹಾಂ ಸರ್. ಜನ ಏನು ತಿಳ್ಕೊತಾರಂದ್ರೆ ಈಗ ಆಫರ್ ಕೊಡ್ತಾರಂದ್ರೆ ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಹಂಗಾಗಿ ಆಫರ್ ಕೊಡ್ತಾರೆ, ಆ ಉದ್ದೇಶಕ್ಕೆ ಏನಾದ್ರು ಕೊಡ್ತಾರೆ ಅಂತ ತಿಳ್ಕೊತಾರೆ. ನೀವೇನು ಹೇಳ್ತೀವಿ ಸರ್ ಅದ್ರ ಬಗ್ಗೆ? ಸರಿ ಅದೇನಿಲ್ಲ ರೀ, ಕ್ವಾಲಿಟಿ ಚೆನ್ನಾಗಿದ್ದೇವೆ ಮರಿ ಕೊಡ್ತೀವಿ. ಯಾಕಂದ್ರೆ ಸರ್ ನಮ್ಮದು ಓನ್ ಇದೆ ಸರ್, ಹ್ಯಾಚರಿ ಇದೆ ರೀ. ನಾವೇ ಮರಿ ಪ್ರೊಡಕ್ಟ್ ಮಾಡ್ತೀವಿ. ಮರಿ ನಾವೇ ಪ್ರೊಡಕ್ಟ್ ಮಾಡಿದ್ರೆ ನಮಗೆ ಖರ್ಚು ಕಮ್ಮಿ ಆಗಿರ್ತದೆ. ಅದಕ್ಕೆ ನಾವು ಕಡಿಮೆ ರೇಟ್ನಾಗ ಮರಿ ಕೊಡ್ತೀವಿ ರೈತರಿಗೆ. ಅವ್ರಿಗೂ ಆದಾಯ ಅಲ್ಲಿ, ನಮಗೂ ಆದಾಯ ಅಲ್ಲಿ. ಜಾಸ್ತಿ ಮರಿ ಸೆಲ್ ಆದಷ್ಟು ನಮ್ಗೆ ಜಾಸ್ತಿ ಈ ರೈತರ ಹತ್ರ ಜಾಸ್ತಿ ಅಮೌಂಟ್ ತೊಗೊಂಡು ನಾವು ಮಾರಾಟ ಮಾಡಿದೀವಿ ಅಂದ್ರೆ ಮರಿ ರೈತರು 1,000 ಮರಿ ಸಾಕು 500 ಸಾಕ್ತಾರೆ ಈಗ. ಅದಕ್ಕೆ ಉದ್ದೇಶದಿಂದ ನಾವು ಮರಿ 10 ರೂಪಾಯಿ 20 ರೂಪಾಯಿ ಲೆಕ್ಕ ಕಡಿಮೆ ಮಾಡಿದೀವಿ ಅಂದ್ರೆ ನಾವು ಮರಿಗಳು ಜಾಸ್ತಿ ಸೆಲ್ ಆಗಿರ್ತಾವೆ, ರೈತರು ಅನುಕೂಲ ಆಗಿರ್ತವೆ. ನೆಕ್ಸ್ಟ್ ಟೈಮ್ ರೈತರು ಮತ್ತೆ ರಿಪೀಟ್ ಮಾಡ್ತಾರೆ. ಅದಕ್ಕೆ ನಾವು ಕಡಿಮೆ ರೇಟ್ನಾಗ ಕೊಡ್ತೀವಿ. ಅದಕ್ಕಾಗಿ ಒಳ್ಳೆ ಕ್ವಾಲಿಟಿ ಮರಿ, ಸ್ಟ್ಯಾಂಡರ್ಡ್ ಮರಿನೇ ಕೊಡ್ತೀವಿ. ನಮ್ಮಂಥ ಮರಿನೇ ಆಲ್ಮೋಸ್ಟ್ ಕರ್ನಾಟಕದಾಗ ಎಲ್ಲೂ ಸಿಗಲ್ಲ ಸರ್. ನೋಡಿ ಅವು ಮರಿಗಳಿಗೆ ಬೇರೆ ಮರಿಗಳಿಗೆ ನಮ್ಮ ಮರಿ ಕಂಪೇರ್ ಮಾಡಿ ನೋಡಿದ್ರು ನಮ್ಮಂಥ ಕ್ವಾಲಿಟಿ ಮರಿ ಎಲ್ಲೂ ಸಿಗಲ್ಲ ಸರ್. ಈಗ ಸಮಯ ಅಂತ ಎಷ್ಟು ಮೀಸಲಾಗಿ ಇಡಬೇಕು ಸರ್ ಇದು ಸಾಕಬೇಕಾದ್ರೆ? ಈಗ ಪಾರ್ಟ್ ಟೈಮ್ ಜಾಬ್ ಮಾಡೋರೆ ಆ ಥರ ಮಾಡೋರಿದ್ರೆ ಅವ್ರಿಗೆ ಯಾವ ಥರ ಇರುತ್ತೆ ಸರ್? ಇದು ಜಾಬ್ ರೀ.
ಇದು ಪಾರ್ಟ್ ಟೈಮ್ ಜಾಬ್ ಮಾಡೋರಿಗೆ ಅಲ್ಲಿ ಸರ್ ಫುಲ್ ಟೈಮ್ ಜಾಬ್ ಮಾಡೋರಿಗೆ ಸರ್. ಈ ಸರ್ ಬೆಳಗ್ಗೆ 6 ಗಂಟೆ ಅಂತ ಮನೆಗೆ ಇರ್ತಾರೆ, ಜಾಬ್ 6 ಗಂಟೆಗೆ ಜಾಬ್ ಹೋಗಲ್ಲ ರೀ ಯಾರು. ಬೆಳಗ್ಗೆ 6 ಗಂಟೆಗೆ ಫುಡ್ ನೀರು ಮಾಡಿ ಹೋದ್ರು ಅಂದ್ರೆ ಅವ್ರು ಮತ್ತು ನೈಟ್ ಸಾಯಂಕಾಲ 7 ಗಂಟೆಗೆ ಬಂದ್ರು 6 ಗಂಟೆಗೆ ಬಂದ್ರು ಮಾಡ್ಬೋದು ರೀ. ಡ್ಯೂಟಿ ಮುಗಿಸ್ಕೊಂಡು ಬಂದ್ರಿ ಮಾಡ್ಬೋದು ರೀ. ಗೌರ್ಮೆಂಟ್ ಜಾಬ್ ಇದ್ರೂ ಇದು ಕೆಲಸ ಮಾಡ್ಬೋದು ರೀ. ರಿಟೈರ್ಮೆಂಟ್ ಆದ್ರೂ ಮಾಡ್ಬೋದು, ವಿದ್ಯಾರ್ಥಿಗಳು ಮಾಡ್ಬೋದು ರೀ, ಮಹಿಳೆಯರು ಮಾಡ್ಬೋದು, ನಿರುದ್ಯೋಗಿ ಯುವಕರು ಮಾಡ್ಬೋದು, ಎಲ್ಲ ಕೂಲಿ ಕಾರ್ಮಿಕರು ಮಾಡ್ಬೋದು, ರೈತರು ಮಾಡ್ಬೋದು. ಎಲ್ಲರೂ ಯಾರು ಮಾಡಿದ್ರು ಕೂಡ ಇದು ಒಳ್ಳೆಯದು ಸರ್. ಏನು ಪಾರ್ಟ್ ಟೈಮ್ ಜಾಬ್ದಾಗ ಬೆಳಗ್ಗೆ ಒಂದು ಟೈಮ್ ಕೆಲಸ, ಸಾಯಂಕಾಲ ಬೆಳಗ್ಗೆ 1 ಗಂಟೆ ಕೆಲಸ, ಸಾಯಂಕಾಲ 1 ಗಂಟೆ ಕೆಲಸ. ಎಷ್ಟು ಫುಡ್ ನೀರು ಹಾಕಿ ಅವರು ಶೆಡ್ ಚಾವಿ ಹಾಕೊಂಡು ಹೋಗ್ಬಿಟ್ರು ಬೆಳೆದು ಸಾಯಂಕಾಲ ಬರೋದು. ಅದು ಒಳ್ಳೆ ಕೆಲಸ ಅದ ಸರ್, ಯಾರು ಬೇಕಾದರೂ ಮಾಡ್ಬೋದು. ಕಡಿಮೆ ಸಮಯ ಹೆಚ್ಚು ಲಾಭ. ಹಾಂ, ಕಡಿಮೆ ಸಮಯದಲ್ಲಿ ಹೆಚ್ಚು ಆದಾಯ ಗಳಿಸೋಂಥ ಉದ್ಯಮ ಯಾವ್ದಾರು ಇದ್ದರೆ ಕೋಳಿ ಸಾಕಾಣಿಕೆ ಉದ್ಯಮ. ಅದು ಆರಾಮದಾಯಕ ಉದ್ಯಮ. ಇದಕ್ಕೆ ಒಂದು ಮನುಷ್ಯ ಬೇಗಿಂತ ಬೇಗ ಇಲ್ಲೇ ಕೊಡ್ಬೇಕಂತೇನಿಲ್ಲ ರೀ. ಬೆಳಗ್ಗೆ ಫುಡ್ ನೀರು ಮಾಡಿ ಹೋದ್ರಂದ್ರೆ ಸಾಯಂಕಾಲ ಫುಡ್ ನೀರು ಮಾಡೋದು ಅಷ್ಟೇ ಕೆಲಸ. ಈಸಿ ಕೆಲಸ, ಇದರಂಥ ಈಸಿ ಕೆಲಸನೇ ಯಾವುದು ಉದ್ಯಮದಾಗ ಇಲ್ಲ ಸರ್. ಸರ್, ಈ ಕೋಳಿ ತಳಿಗಳು ಎಲ್ಲ ವಾತಾವರಣಕ್ಕೂ ಹೋಗುತ್ತೆ ಅಂತ? ಹಾಂ ಸರ್, ಈ ಕೋಳಿ ಸರ್, ಸೋನಾಲಿ ಕೋಳಿ, ನಾಟಿ ಕೋಳಿ ಸರ್, ಎಲ್ಲ ವಾತಾವರಣ ಸೆಟ್ ಆಗ್ತದೆ ಸರ್. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಎಲ್ಲ ಕಾಲ ಹೊಲಕ್ಕೆ ಸೆಟ್ ಆಗ್ತದೆ ಸರ್ ವಾತಾವರಣ. ಇದಕ್ಕೆ ಏನು ಸರ್, ಅದಕ್ಕೆ ಮೇನ್ ಪೋಲಿಯೋ ಮಾಡಿರ್ತದೆ ಸರ್. ನಾವು ಪೋಲಿಯೋ ನೇರವಾಗಿ ಪ್ರತಿಯೊಂದು ಮರಿಗಳಿಗೆ ಕಣ್ಣಾಗ ಪೋಲಿಯೋ ಮಾಡ್ತೀವಿ ಸರ್. ಕಣ್ಣಾಗ ಬಾಯಿ ಒಳಗೆ ಒಂದು ಮರಿ ಹಿಡಿದು ಹಾಕಿರ್ತೀವಿ ಸರ್. ಎಲ್ಲ ಬೇರೆ ಬೇರೆ ಸೆಡ್ಡಲ್ಲಿ ಏನು ಮಾಡಿರ್ತಾರೆ ಸರ್, ಫಾರಮ್ದಲ್ಲಿ ಸುಮ್ಮನೆ ನೀರಲ್ಲಿ ಹಾಕಿ ಕೊಡಿಸ್ಬಿಡ್ತಾರೆ ಅವರು. ಅದು ಕರೆಕ್ಟಾಗಿ ಕೋಳಿಗಳಿಗೆ ಸೆಡ್ ಹತ್ತಲ್ಲ ಸರ್ ದೇಹಕ್ಕೆ. ಅದು ಪೋಲಿಯೋ ಹತ್ತಲ್ಲ ರೀ ನೀರಲ್ಲಿ. ಯಾಕೆ ಯಾವ ಪ್ರಮಾಣದ ನೀರು ಇರ್ತದೆ, ಯಾವ ಪ್ರಮಾಣದಾಗ ಪೋಲಿಯೋ ಔಷಧಿ ಇರ್ತದೆ ಅನ್ನೋದು ಗೊತ್ತಾಗಲ್ಲ. ನಾವು ನೇರವಾಗಿ ಒಂದೊಂದು ಹನಿ ಕಣ್ಣಾಗ ಬಾಯಾಗ ಹಾಕಿಬಿಟ್ಟಿವಿ, ಅಲ್ಲಿಗೆ ಬಾಯಿ ಒಳಗೆ ಹಾಕಂದ್ರೆ ನೇರವಾಗಿ ಮರಿಗಳಿಗೆ ಅದು ಕರೆಕ್ಟ್ ಪೋಲಿಯೋ ಇದು ಆಗ್ತದೆ ಸರ್ ದೇಹಕ್ಕೆ ಸೆಟ್ ಆಗ್ತದೆ. ಅದಕ್ಕೆ ಮುಂದೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಬಂದುಬಿಡ್ತದೆ. ಅದಕ್ಕೆ ಮುಂದೆ ರೋಗ ಬರಲ್ಲ ಸರ್ ಅದರಿಂದ. ಸರ್, ಯಾವ ಕಾರಣಕ್ಕೋಸ್ಕರ ಮಾಡ್ತಾರೆ ಸರ್, ಮುಂದೆ ಹೋಗಿ ರೋಗ ಯಾವುದೇ ರೋಗ ಬರಬಾರ್ದು ಸರ್. ರೋಗ ತಡೆಗಟ್ಟಬೇಕು. ಯಾವುದೇ ರೋಗ ಬಂದರೂ ಕೂಡ ತಡೆಗಟ್ಟಬೇಕು. ಒಂದೆರಡು ಮರಿಗೆ ಬಂದರೂ ಕೂಡ ಬೇರೆ ಮರಿಗಳಿಗೆ ಅವಕ್ಕೆ ಹರಡಬಾರ್ದು ರೀ. ಆ ಉದ್ದೇಶದಿಂದ ನಾವು ಪೋಲಿಯೋ ಮಾಡ್ತೀವಿ ಸರ್. ಪೋಲಿಯೋ ಮಾಡ್ತೀವಿ. ಅದಕ್ಕೆ ಆ್ಯಂಟಿಬಯೋಟಿಕ್ ಏನೋ ಔಷಧ ಕೊಡಬೇಕು, ಔಷಧ ಬಗ್ಗೆನೂ ಮಾಹಿತಿ ಕೊಡ್ತೀವಿ ಅವರಿಗೆ. ಏನು ಫುಡ್ ಬಗ್ಗೆ ಮಾಹಿತಿ ಕೊಡ್ತೀವಿ. ಫುಡ್ ನಮ್ಮ ಹತ್ರನೇ ಕೊಡ್ತೀವಿ ಯೋಗ್ಯ ದರದಲ್ಲಿ. ಈಗೇನು ಅಂಗಡಿಯಲ್ಲಿ ಮಾಡ್ತಾರೆ ಅದಕ್ಕಿಂತ 100-200 ರೂಪಾಯಿ ಕಡಿಮೆ ಕೊಡ್ತೀವಿ ರೇಟ್ನವ್ರಿ. ಕ್ವಾಲಿಟಿ ಫುಡ್ ಕೊಡ್ತೀವಿ. ನಮ್ಮ ಕೋಳಿಗೆ ಏನು ಫುಡ್ ಬೇಕು ಅದೇ ಫುಡ್, ಬೆಳವಣಿಗೆ ಎಲ್ಲಕ್ಕೆ ಏನು ಫುಡ್ ಬೇಕು ಅದೇ ಕೊಡ್ತೀವಿ. ಅದಕ್ಕೆ ಡ್ರಿಂಕರ್ ಫೀಡರು ನಮ್ಮ ಹತ್ರ ಸಿಗ್ತದೆ ರೀ. ಸರ್, ಕಡಿಮೆ ದರದಲ್ಲಿ ಯಾಕೆ ಕೊಡ್ತೀರಂತ? ರೈತರು ಬೆಳಿಬೇಕು ಸರ್. ರೈತರು ಬೆಳೆದ್ರೆ ನಾವು ಬೆಳಿತೀವಿ. ರೈತರು ಬೆಳೆದ್ರೆ ನಾವು ಬೆಳಿತೀವಿ. ರೈತರು ಬೆಳೆಯೋ ಸಲುವಾಗಿ ನಾವು ಅದು ಕಡಿಮೆ ದರದಲ್ಲಿ ಕೊಡ್ತೇವೆ. ಏನು ರೀ, ಯಾಕಂದ್ರೆ ಈಗ ಜಾಸ್ತಿ ಪ್ರಮಾಣದಾಗ ಈಗ ಮರಿ ನಾವು ಇಷ್ಟು ಮರಿ ಕೊಡ್ಲತ್ತೀವಿ ರೈತರಿಗೆ ಅಂದ್ರೆ ನಮ್ಮ ಹತ್ರ ಕ್ವಾಲಿಟಿ ಮರಿ ಸಿಕ್ಕಾಗ ನಮ್ಮಲ್ಲಿ ಅವತ್ತು ಒಯ್ದಿರ್ತಾರೆ. ಈಗ 40,000 ನಾವು ಪ್ರತಿ ತಿಂಗಳು ಮರಿ ಮಾರಾಟ ಮಾಡ್ತೀವಿ ಸರ್. ಅಂದಾಗ ಯಾಕೆ ಅಷ್ಟು ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ಕ್ವಾಲಿಟಿ ಮರಿ ಸಿಕ್ತಂದ್ರೆ ನಾವು ರೈತರು ಬಂದಿರ್ತಾರೆ. ಅವ್ರಿಗೆ ಯೋಗ್ಯ ದರದಲ್ಲಿ ಅವ್ರಿಗೆ ಕೊಟ್ಟಿವಿ. ಅವ್ರಿಗೆ ರೈತರಿಗೆ ಲಾಭ ಆದಾಗೆ ಮತ್ತು ನೆಕ್ಸ್ಟ್ ಬಂದು ಒಯ್ತಾರೆ ಅವರು. ನಮ್ಮಲ್ಲಿ ಇನ್ನೊಂದಿದೆ ಸರ್, ಒಯ್ದು ರೈತರು ರಿಪೀಟ್ ಬಂದು ಒಯ್ತಾರೆ ಮರಿಗಳು. ಹಂಗೆ ಬೇರೆ ಫಾರ್ಮ್ದಾಗ ಹಂಗೆ ಒಯ್ದಿರಲ್ಲ ನೋಡಿ ಎಲ್ಬಿರಿ. ನಮ್ಮ ಫಾರ್ಮ್ದಾಗ ಹಂಗೆ ಯಾರು ಒಯ್ತಾರೆ ಅವ್ರು ನೆಕ್ಸ್ಟ್ ಬಂದು ಒಯ್ತಾರೆ. ಯಾಕಂದ್ರೆ ಮರಿಗಳಿಗೆ ಇವರು ಕ್ವಾಲಿಟಿ ಕೊಟ್ಟಿರ್ತೀವಿ, ಮರಿ ಅವ್ರಿಗೆ ಅದೇ ಆಗಿರ್ತದೆ ರೀ. ಅದು ಕರೆಕ್ಟ್ ಅವ್ರು ಫೋನ್ ಯಾವಾಗ ಹಚ್ಚಲಿ ಫೋನ್ ರಿಸೀವ್ ಮಾಡಿ ಅವ್ರಿಗೆ ಏನು ಮಾಹಿತಿ ಕೊಡಬೇಕು, ನೀವು ಮರಿ ಹೆಂಗೆ ಹಾಕತ್ತಂದ್ರೆ ಕಂಟಿನ್ಯೂ ಪ್ರತಿಯೊಂದು ಮಾಹಿತಿ ಕೊಡ್ತೀವಿ ಫೋನಲ್ಲಿ. ಹಾಗೆ ಒಬ್ಬ ವ್ಯಕ್ತಿ 1 ವರ್ಷದಲ್ಲಿ ಎಷ್ಟು ಬ್ಯಾಚ್ ಸಾಕ್ಬೋದು ಸರ್? ಕೋಳಿ ಸಾಕಾಣಿಕೆ ನಾನು ಮಾಡ್ತೀನಪ್ಪ, ಇದರಲ್ಲಿ ಜೀವನ ಪರ್ಯಂತ ನಾನು ಮಾಡ್ಕೊಂಡು ಹೋಗ್ತೀನಂದರೆ 1 ವರ್ಷದಲ್ಲಿ ಎಷ್ಟು ಬ್ಯಾಚ್ ಸಾಕ್ಬೋದು ಸರ್? ಒಂದೇ ಶೆಡ್ ಮಾಡಿರಿ ಅಂದ್ರೆ ಸರ್ 4 ಬ್ಯಾಚ್ ಮಾಡ್ಬೋದು. 2 ಶೆಡ್ ಮಾಡಿರಂದ್ರೆ 8 ಬ್ಯಾಚ್ ಮಾಡ್ಬೋದು. ಯಾಕಂದ್ರೆ ಪ್ರತಿ ತಿಂಗಳು ಬ್ಯಾಚ್ ಹಾಕ್ಬೋದು ರೀ. ಪ್ರತಿ ತಿಂಗಳು ಬ್ಯಾಚ್ ಹಾಕಿದ್ರೆ ಪ್ರತಿ ತಿಂಗಳು ಬ್ಯಾಚ್ ಹಾಕ್ಬೋದು. ಶೆಡ್ ನೀವು ಎಷ್ಟು ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ರೀ. ನೀವು ಪ್ರತಿ ತಿಂಗಳು ಒಂದು ಶೆಡ್ ಮಾಡ್ಬೋದು, ಒಂದು ಬ್ಯಾಚ್ ಮಾಡ್ಬೋದು. ಈಗ ಒಂದೇ ಶೆಡ್ನಾಗೆ ಮಾಡಬೇಕಾದ್ರೆ 4 ತಿಂಗಳು ಒಂದು ಬ್ಯಾಚ್ ಮಾಡ್ಬೋದು ರೀ. 4 ತಿಂಗಳು ಒಂದು ಬ್ಯಾಚ್ ಹೋಗ್ಬಿಡ್ತಾರೆ ರೀ ಪೂರನೇ. ಈಗ 3 ತಿಂಗಳಿಗೆ ಒಂದು ಬ್ಯಾಚ್ ಖಾಲಿ ಆಗ್ತಾರೆ ರೀ. ಆ ಥರ 3 ತಿಂಗಳಿಂದ ಒಂದು 4 ವರ್ಷಕ್ಕೆ 4 ಆಗ್ತಾವೆ ರೀ. 4 ಬೇಡ ಸರ್. ಅದ್ರಾಗ ಒಂದು ಬ್ಯಾಚ್ ಮಿಸ್ ಮಾಡಿದ್ರು 4 ತಿಂಗಳಿಗೆ ಒಂದೊಂದು ಅವ್ರಿಗೆ ಮಾರಾಟ ಮಾಡೋಕ್ಕೆ ಟೈಮಿಂಗ್ ಆಗೋದು. ಮರಿಗಳು ಅವ್ರು ಫುಡ್ ಮೇಂಟೈನ್ ಮಾಡೋಕ್ಕೆ ಹೆಚ್ಚು ಕಮ್ಮಿ ಅವ್ರು ಆದರೂ ಕೂಡ 4 ತಿಂಗಳಿಗೆ ಒಂದೊಂದು ಬ್ಯಾಚ್ ಮಾರಾಟ ಮಾಡಿದ್ರು ಅವ್ರಿಗೆ 1 ವರ್ಷಕ್ಕೆ 3 ಬ್ಯಾಚ್ ಮಾಡ್ಬೋದು. ವರ್ಷಕ್ಕೆ 1,000 ಕೋಳಿ ಸಾಕಿರಂದ್ರೆ ವರ್ಷಕ್ಕೆ ಅವ್ರಿಗೆ 6 ಲಕ್ಷ ರೂಪಾಯಿ ಗಳಿಸ್ಬೋದು ಸರ್. ಬರೀ 1,000 ಕೋಳಿದಿಂದ 1,000 ಕೋಳಿ 2 ಲಕ್ಷ ರೂಪಾಯಿ ಇನ್ಕಮ್ ಆದಾಯ. ಎಲ್ಲ ಖರ್ಚು ವೆಚ್ಚ ತೆಗೆದು ಎಲ್ಲ ಲೇಬರ್ದು ಎಲ್ಲ ಮೇಂಟೆನೆನ್ಸ್ ತೆಗೆದು ವರ್ಷಕ್ಕೆ 6 ಲಕ್ಷ ರೂಪಾಯಿ ಬರೀ ಒಂದು ಇದು 20-40 ಜಾಗದಲ್ಲಿ ಮಾಡ್ಬೋದು. ಹಾಂ ರೀ. ಸರ್, ಇದು ಲೊಕೇಶನ್ ಎಲ್ಲೆಲ್ಲಿ ಬರುತ್ತೆ ಅದು ಕರೆಕ್ಟಾಗಿ ಹೇಳ್ಬಿಡಿ ಸರ್. ನಮ್ಮ ಲೊಕೇಶನ್ ಸರ್ ಇಲ್ಲೇ ಗುಲ್ಬರ್ಗ ಸರ್. ಗುಲ್ಬರ್ಗದಿಂದ ಒಂದು 2 ಕಿಲೋಮೀಟ್ರ್ ಸರ್. ಬೇಲೂರು ಪಾಟಿ, ಬೇಲೂರು ಗ್ರಾಮ, ಸುಲ್ತಾನ್ಪುರ, ಚಿಂಚನಸೂರ ಆಯಿತು, ಕೆರಿಬೋಸಗ, ಈ ಥರ ಒಟ್ಟು 5 ಸಲ ಸರ್ ನಮ್ಮದು. ಎಲ್ಲವೂ ಸಮೀಪನೇ ಇದೆ. ಎಲ್ಲವೂ ಸಮೀಪ. ಗುಲ್ಬರ್ಗದಿಂದ 2-3-4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಒಳಗಡೆನೇ ಸರ್. ಅವರು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಸರ್ ಅವರಿಗೆ ಎಲ್ಲ ಅವ್ರಿಗೆ ತಂದು ಶೆಡ್ಡಿಗೆ ಕರ್ಕೊಂಬರೋ ವ್ಯವಸ್ಥೆ ಎಲ್ಲ ನಾನು ಮಾಡ್ತೀನಿ ಸರ್. ಸರ್, ಮೊಬೈಲ್ ನಂಬರ್ ನಿಮ್ಮದು? ಸರ್, ನಮ್ಮ ಫೋನ್ ನಂಬರ್ 8495803313.